ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೊಸ ವರ್ಷಕ್ಕೆ ಸರಿಯಾಗಿ 6 ಜನ ಮಂತ್ರಿಗಳಿಗೆ ಸಿಡಿಲಾಘಾತ. ಡೆಲ್ಲಿಯಿಂದನೇ ಕ್ಲಿಯರ್ ಆಗಿರುವ ಸುದ್ದಿ ಬೇರೆ ಸದ್ದು ಮಾಡ್ತಾ ಇದೆ ಈಗ. ಹಾಗಾದರೆ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಸರ್ಜರಿಯೊಂದು ಈಗ ಫಿಕ್ಸ್ ಅನ್ನುವ ಸುದ್ದಿ ಸಿಡಿದಿರೋದು. ಯಾರ್ಯಾರಿಗೆ ಟೆನ್ಷನ್? ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ ಬೆಳಗಾವಿಯಲ್ಲಿ ವೇಣುಗೋಪಾಲ್ ಅವರು ಕ್ಲಿಯರ್ ಆಗಿ ಹೇಳಿದ್ರು. ಸ್ವತಃ ರಾಹುಲ್ ಗಾಂಧಿ ಅವರು ಇದನ್ನು ಖಚಿತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸೇರಿದಂತೆ, ಅಂದರೆ ಕರ್ನಾಟಕದಲ್ಲಿ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಬದಲಾವಣೆ ಕಟ್ಟಿಟ್ಟ ಬುತ್ತಿ. ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ಗೆ ಮತ್ತೆ ಸಮಸ್ಯೆ ಆಗಿದೆಯಲ್ವಾ? ಚುನಾವಣೆಗಳಲ್ಲಿ ಏಳಿಗಿಂತ ಬೀಳೆ ಜಾಸ್ತಿ ಆಗಿದೆ. ಹಾಗಾಗಿ ತಕ್ಷಣಕ್ಕೆ ಬದಲಾವಣೆ, ಸಂಘಟನಾತ್ಮಕವಾಗಿ ಬದಲಾವಣೆ ಮಾಡಬೇಕು. ನಮ್ಮ ಸರ್ಕಾರ ಇರುವಲ್ಲಿ ಇಮೇಜ್ ಡ್ಯಾಮೇಜ್ ಮಾಡಿದವ್ರು ಯಾರೋ ಅವ್ರನ್ನ ಕಿತ್ತರಿಸಿದು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ಸರಿಯಾದ ಟ್ರ್ಯಾಕಲ್ಲಿ ಹೋಗಬೇಕು. ಇಂತಹ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ಸ್ವತಃ ಮುಖ್ಯಮಂತ್ರಿಗಳಿಗೆ ಈಗ ಮೂಢ ಸಂಕಷ್ಟ ಅದು ಇದು ಅಂತ ತಲೆನೋವು ಎದುರಾಗಿತ್ತು. ಈಗ ಸ್ವಲ್ಪ ಇದೆಲ್ಲ ತೀರ್ಮಾನ ಆಗೋದಕ್ಕೆ ಸಮಯ ಬೇಕು ಅಂತ ಅನ್ನಿಸ್ತಿರೋದ್ರಿಂದ ಸದ್ಯಕ್ಕೆ ಮುಂದಾಗೋದು ನೋಡ್ಕೊಳ್ಳೋಣ. ಸದ್ಯಕ್ಕೆ ಸರ್ಕಾರದ ಇಮೇಜನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಂಪುಟ ಸರ್ಜರಿ ಫಿಕ್ಸ್ ಅಂತ ಹೇಳಿದ್ದು ಹೈಕಮಾಂಡ್ ನಾಯಕರೇ ಆ ಸೂಚನೆಯನ್ನು ಕೊಟ್ಟಿದ್ದು. ಜನವರಿ 2ನೇ ತಾರೀಕು ಒಂದು ಮೀಟಿಂಗ್ ಇದೆ. ಸಂಪುಟ ಸಭೆಯಲ್ಲಿಯೇ ಸಿದ್ದರಾಮಯ್ಯನವರು ಈ ತೀರ್ಮಾನವನ್ನು ತಿಳಿಸಲಿದ್ದಾರೆ ಎನ್ನುವ ವಿಚಾರ ಈಗ ಕೈಮೂಲದಿಂದನೇ ಸಿಗ್ತಿರೋದು. ಹೊಸ ವರ್ಷದ ಆರಂಭದಲ್ಲಿಯೇ ಸಂಪುಟ ಸಭೆ ಇದೆ. ಈ ಸಂಪುಟ ಸಭೆಯಲ್ಲಿ ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ತಾರೆ. ಅದರ ಜೊತೆಗೆ ಸಂಪುಟದ ಸಹೋದ್ಯೋಗಿಗಳಿಗೆ ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದು ಫಿಕ್ಸ್. ಕೆಲವರಿಗೆ ಆಘಾತ ಎದುರಾಗಬಹುದು, ರೆಡಿ ಆಗಿರಿ ಅನ್ನೋ ಸಂದೇಶವನ್ನು ಕೊಡಲಿದ್ದಾರೆ ಅನ್ನೋ ಸುದ್ದಿ ಬರ್ತಿರೋದು. 6 ಜನ, ಮಿನಿಮಮ್ 6 ಜನ ಮಂತ್ರಿಗಳ ತಲೆದಂಡ ಅಂತ ಈಗ ಸಿಗ್ತಿರೋ ಸುದ್ದಿ. ಸೊ ಒಂದು 8-10 ಜನರ ಹೆಸರು ಕೇಳಿ ಬರ್ತಿದೆ. ಹೊಸದಾಗಿ ಯಾರ್ಯಾರು ಸೇರ್ಪಡೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕಾದು ನೋಡಬೇಕು ಈಗ ಯಾರ್ಯಾರಿಗೆ ಆಘಾತ ಅಂತ. ಸದ್ಯ KJ ಜಾರ್ಜ್ ಅವರು, ಸೀನಿಯರ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಪರಮಾಪ್ತ ಜಾರ್ಜ್ ಅವರೇ ಈ ಬಗ್ಗೆ ಸ್ಪಷ್ಟ ಸುಳಿವು ಕೊಟ್ಟಿದ್ದಾರೆ. ನಿನ್ನೆ ಭಾಷಣ ಮಾಡ್ತಾ ಸೋಮವಾರ ತುಮಕೂರು ಪ್ರವಾಸದಲ್ಲಿ ಇಂಧನ ಸಚಿವ KJ ಜಾರ್ಜ್ ಅವರು ಆ ಬಗ್ಗೆ ಹೇಳೇ ಬಿಟ್ರು. TB ಜಯಚಂದ್ರ ಅವರು ಈ ಸಲ ಮಿನಿಸ್ಟರ್ ಆಗ್ತಾರೆ ಅಂತ. ಆ ಬಗ್ಗೆ ಚರ್ಚೆ ಎಲ್ಲ ಶುರುವಾಗ್ತಿದ್ದಂಗೆ ಆಗಬಹುದು, ನನ್ನ ಬಯಕೆ ಅದು ಅನ್ನೋ ರೀತಿಯಲ್ಲಿ ಆಮೇಲೆ ಚೇಂಜ್ ಮಾಡಿದ್ರು. ಆದರೆ ಅವ್ರು ಕ್ಲಿಯರ್ ಆಗಿ ಹೇಳಿದರು TB ಜಯಚಂದ್ರ ಅವರು ಕ್ಯಾಬಿನೆಟ್ ಸೇರ್ತಾರೆ ಅಂತ. ಕೊನೆಗೆ ಅದು ಸೇರೋ ಆಸೆ ಇದೆ, ಸೀನಿಯರು ಅಂತ TB ಜಯಚಂದ್ರ ಅವರು ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದೆಲ್ಲ ಆಯಿತು. ಆದರೆ ಅಂತಿಮ ಆಗಿದೆ, ತೀರ್ಮಾನ ಆಗಿಬಿಟ್ಟಿದೆ ಕೈಪಾಳ್ಯದಲ್ಲಿ ಅನ್ನೋದು ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಯಾರ್ಯಾರ ಹೆಸರು ಹಾಗಾದರೆ ಔಟ್ ಆಗಬಹುದು, ಯಾರು ಇನ್ನಾಗಬಹುದು? ನಂಬರ್ 1 ರಾಜಣ್ಣ ಅವ್ರಿಗೆ ಆಘಾತ ಎದುರಾಗಬಹುದು. ಬಹುತೇಕ ಖಚಿತ ಅನ್ನೋ ಚರ್ಚೆ ಇದೆ ಈಗ. ರಾಜಣ್ಣ ಅವರು ಪದೇ ಪದೇ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ, CM ಬದಲಾವಣೆ ಬಗ್ಗೆ, ಬೇರೆ ಬೇರೆ ಕಾಂಟ್ರವರ್ಸಿಗಳು, ಅಪೆಕ್ಸ್ ಬ್ಯಾಂಕ್ನ ಕೇಸು, ಇದೆಲ್ಲ ರಾಜಣ್ಣ ಅವ್ರ ಸುತ್ತಲೂ ಇದೆ. ಹೈಕಮಾಂಡ್ ತನಕ ಅವ್ರ ವಿರುದ್ಧ ಬಹಳಷ್ಟು ಬಾರಿ ದೂರುಗಳು ಹೋಗಿವೆ. ಹಾಗಾಗಿ ರಾಜಣ್ಣ ಅವರನ್ನು ಈ ಬಾರಿ ಕೈ ಬಿಡೋದು ಬಹುತೇಕ ಖಚಿತ ಅನ್ನುವ ಚರ್ಚೆ ಆಗ್ತಿದ್ದು, ಅವರ ಬದಲಿಗೆನೆ TB ಜಯಚಂದ್ರ ಅವರು ಇನ್ನಾಗ್ತಾರೆ ಅನ್ನುವ ಸುಳಿವು ಸಿಗ್ತಾ ಇದೆ. ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರು ಅವರಾಗೆ ಹೇಳಿಬಿಟ್ಟಿದ್ದಾರೆ, ನಾನು ರಾಜೀನಾಮೆ ಕೊಡೋಕೆ ಸಿದ್ಧ, ಇಲಾಖೆಯಲ್ಲಿ ನನ್ನಿಂದ ತಪ್ಪಾಗಿದೆ ಅಂದರೆ ಅಂತೆಲ್ಲ ಹೇಳಿದ್ರು ಅವರು. ಬಾಣಂತಿಯರ ಸಾವಿನ ವಿಚಾರದಲ್ಲಿ ಇಲಾಖೆಯಲ್ಲಿ ಬಹಳಷ್ಟು ಲೋಪದೋಷಗಳ ಕಾರಣ ಅನ್ನೋದು ಈಗ ಮೇಲೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಅದರ ಹೊಣೆಯನ್ನು ಹೊತ್ತಾದರೂ ಅವರು ಇಳಿಯೋದಕ್ಕೆ ರೆಡಿ ಆಗಬೇಕಾಗತ್ತೆ. ಅಂಥದ್ರಲ್ಲಿ ಅವರನ್ನು ಈಗ ಉಳಿಸಿಕೊಳ್ಳುವ ಸಾಧ್ಯತೆ ಬಹಳ ಕಡಿಮೆ. ಆರಂಭದಲ್ಲೇ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ DK ಕ್ಯಾಂಪಿಂದ ವಿರೋಧ ಆಯಿತು. ಸೊ ದಿನೇಶ್ ಗುಂಡೂರಾವ್ ಅವರು, ಈ ಕಡೆ ಚಲುವರಾಯಸ್ವಾಮಿ ಅವರು ಕೂಡ ಕೆಳಗಿಳಿಯಬಹುದು. ಮಾಗಡಿ ಬಾಲಕೃಷ್ಣ ಅವ್ರಿಗೆ ಅವಕಾಶ ಆಗಬಹುದು DK ಕ್ಯಾಂಪಿಂದ. ಹಾಗಾಗಿ ಸಿದ್ದರಾಮಯ್ಯ ಪರಮಾಪ್ತ ನಾಯಕರಿಗೇನೆ ಈಗ ಸಂಕಷ್ಟ ಎದುರಾಗಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಇಲ್ಲಿ ಕೈಪಾಳ್ಯದಲ್ಲಿನ ಬಣ ಬಡಿದಾಟದಲ್ಲಿ ಯಾರಿಗೆ ಈ ಸಂಪುಟ ಸರ್ಜರಿ ಪ್ಲಸ್ ಆಗುತ್ತೆ ಅನ್ನೋದು. ಇನ್ನು RB ತಿಮ್ಮಾಪುರ್ ಅವರು ದೊಡ್ಡ ಹಗರಣವೊಂದು ಸುತ್ತುಕೊಳ್ತು, ಕುತ್ತಿಗೆಗೆ ಬಂದೇ ಬಿಡ್ತು ಅನ್ನೋ ರೀತಿಯಲ್ಲಿ BJPಗರಿಗೆ ಅಸ್ತ್ರವಾಯ್ತದು. ಕಾಂಗ್ರೆಸ್ಗೆ ಸಮಸ್ಯೆಯಾಗಿ ಪರಿಣಮಿಸ್ತು. ಮೋದಿ ಅವರೇ ಪ್ರಸ್ತಾಪ ಮಾಡಿದಾಗ ಪಕ್ಕದ ರಾಜ್ಯದ ಚುನಾವಣೆಗೆ ಇಷ್ಟು ಹೋಗಿದೆ ಹಣ ಈ ಹಗರಣದಿಂದ ಅಂತ ಮೆನ್ಷನ್ ಮಾಡೋ ಥರ ಆಯಿತು. ರಾಷ್ಟ್ರವ್ಯಾಪಿಯದ ಸದ್ದು ಮಾಡ್ತು. RB ತಿಮ್ಮಾಪುರ್ ಅವರ ಕಾಲದಲ್ಲಿ ಅಬಕಾರಿ ಇಲಾಖೆ ಅಂದರೆ ಯಾವಾಗಲೂ ಇದ್ದಿದೆ. RB ತಿಮ್ಮಾಪುರ್ ಅವರ ಕಾಲದಲ್ಲಿ ಹಿಂದೆಂದು ಕಂಡರಿಯದ ಭ್ರಷ್ಟಾಚಾರ ಅನ್ನೋ ಆರೋಪಗಳು ಕೇಳಿಬಂದು ರಾಜ್ಯಪಾಲರ ತನಕ ಹೋಗಿದೆ ಅದು. ಸೊ RB ತಿಮ್ಮಾಪುರ್ ಅವ್ರನ್ನೂ ಕೂಡ ಕೈ ಬಿಡುವ ದಟ್ಟ ಸಾಧ್ಯತೆಗಳಿವೆ. ಹಾಗೆ
ಮುನಿಯಪ್ಪನವ್ರನ್ನ ಸೀನಿಯರ್ ಮುನಿಯಪ್ಪನವ್ರನ್ನ ಕೈ ಬಿಟ್ಟರೆ ಅವ್ರ ಮಗಳಿಗೆ ಕೊಡೋ ಮೂಲಕ ಕಾಂಪನ್ಸೇಟ್ ಮಾಡ್ಬೋದು. ಸೊ ಅವರಿಗೆ ಶಾಕ್ ಅಂತ ಹೇಳೋದಕ್ಕಾಗಲ್ಲ, ಅವರನ್ನು ಬಿಟ್ಟು ಅವ್ರ ಮಗಳಿಗೆ ಅವಕಾಶ ಮಾಡಿಕೊಡುವ ದಟ್ಟ ಸಾಧ್ಯತೆಗಳಿರೋದು. ಸೊ 6 ಜನ ಮಂತ್ರಿಗಳಂತೂ ಔಟ್ ಆಗೋದು ಖಚಿತ ಅನ್ನುವ ಸುದ್ದಿ ಈಗ ಕೇಳಿ ಬರ್ತಿರೋದು. ಯಾರ್ಯಾರು ಇನ್ನಾಗುವ ದಟ್ಟ ಸಾಧ್ಯತೆ? BK ಹರಿಪ್ರಸಾದ್ ಅವರು, ಮಧು ಬಂಗಾರಪ್ಪ ಅವರು ಔಟ್ ಆಗೋ ಚಾನ್ಸ್ ಇದೆ. ಅವರ ಸುತ್ತಲೂ ಸುಮಾರು ಕಾಂಟ್ರವರ್ಸಿಗಳು ಸುತ್ತಕೊಂಡಿದೆ ಮತ್ತು ಅವರ ಪರ್ಫಾರ್ಮೆನ್ಸು ರಿಪೋರ್ಟ್ ಕಾರ್ಡು ಅಂತ ನೋಡಿದಾಗ ಹೇಳಿಕೊಳ್ಳುವಂಥದ್ದೇನೂ ಇಲ್ಲ. BK ಹರಿಪ್ರಸಾದ್ ಅವ್ರಿಗೆ ಹಿಂದಿನಿಂದ ಅವಕಾಶ ಸಿಕ್ಕಿಲ್ಲ, ಈ ಸಲ ಒಂದು ಚಾನ್ಸ್ ಕೊಡೋಣ ಅನ್ನೋ ರೀತಿಯಲ್ಲಿ ಕಂಡು ಬರ್ತಿದೆ. ಇತ್ತೀಚೆಗೆ ಸಿದ್ದರಾಮಯ್ಯನವ್ರಿಗೂ ಅವರು ಕ್ಲೋಸ್ ಆಗೋ ಪ್ರಯತ್ನ ಮಾಡ್ತಿದ್ರು. BK ಹರಿಪ್ರಸಾದ್ ಅವರು ಸಂಪುಟದಲ್ಲಿ ಸೇರಬಹುದು ಈ ಸಲ. ಸೀನಿಯರ್ B ನಾಗೇಂದ್ರ ಅವ್ರನ್ನ ಸೇರಿಸ್ಕೊಳ್ಳೋ ಮೂಲಕ ಕಳಂಕ ಮುಕ್ತ ಮಾಡಿಕೊಳ್ಳುವಂಥ ಪ್ರಯತ್ನ. ವಾಲ್ಮೀಕಿ ಹಗರಣ ಇದೆಲ್ಲ BJಪಿಗರ ಸಂಚು ಅಂತ ನಾಗೇಂದ್ರಗೆ ಕ್ಲೀನ್ ಚಿಟ್ ಕೊಡುವಂಥ ಪ್ರಯತ್ನ, ಆ ಸುಳಿವನ್ನು ಸಿದ್ದರಾಮಯ್ಯನವರೇ ಕೊಟ್ಟಿದ್ರು, ಅವ್ರನ್ನ ಸೇರಿಸ್ಕೊಳ್ಬೇಕು, ಈ ಸಲ ಸೇರಿಸ್ಕೊಳ್ತೀವಿ ಅಂತ. ಸೊ ನಾಗೇಂದ್ರ ಅವ್ರು ಇನ್ನಾಗ್ತಾರೆ. TB ಜಯಚಂದ್ರ ಅವ್ರು ಈಗಾಗಲೇ ಹೇಳಿದ ಹಾಗೆ, ಮತ್ತು ತನ್ವೀರ್ ಸೇಠ್ ಅವ್ರನ್ನ ಈ ಸಲ ಸಂಪುಟಕ್ಕೆ ಸೇರಿಸ್ಕೊಳ್ಳೋ ಸಾಧ್ಯತೆ ಇದೆ. ಲಕ್ಷ್ಮಣ್ ಸವದಿ ಅವರು ಆರಂಭದಲ್ಲೇ ಸೇರಬೇಕಿತ್ತು, ಕೊನೆಗೆ ದೊಡ್ಡ ಪೈಪೋಟಿಯ ನಡುವೆ 2ನೇ ಹಂತದಲ್ಲಿ ನಿಮಗೆ ಕೊಡ್ತೀವಿ, ಮೊದಲ ಹಂತದಲ್ಲಿ ಸ್ವಲ್ಪ ತಾಳ್ಮೆಯಿಂದಿರಿ ಅಂತ. ಯಾಕಂದರೆ 23 ಚುನಾವಣೆ ಗೆಲ್ಲುವಲ್ಲಿ ಆ ಭಾಗದಲ್ಲಿ ಅವರ ಕೊಡುಗೆ ಚೆನ್ನಾಗಿತ್ತು. BJP ಬಿಟ್ಟು ಬಂದಿದ್ದಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಅವರು ಆಗಿಂದ ಸಹನೆಯಿಂದ ಇದ್ದಾರೆ. ಈ ಸಲ ಅವ್ರನ್ನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಣ್ ಸವದಿ ಅವರು ಇನ್ನಾಗೋದು ಖಚಿತ ಅನ್ನೋದೇ ಚರ್ಚೆ ಇರೋದು. ರೂಪಾ ಶಶಿಧರ್, ಮುನಿಯಪ್ಪ ಅವರು ಔಟ್ ಆಗಿ ಮಗಳಿಗೆ ಅವಕಾಶ ಆಗುತ್ತೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಮತ್ತು AS ಪೊನ್ನಣ್ಣ ಅವರು, ಇವರಿಷ್ಟು ಜನ ಸೇರುವಂಥ ಎಲ್ಲ ಸಾಧ್ಯತೆಗಳ ಬಗ್ಗೆ ಈಗ ಮಾಹಿತಿ ಬರ್ತಾ ಇರೋದು. ಒಟ್ಟು 8 ಜನ ಇನ್ನಾಗಬಹುದು ಅಂತ. ಔಟ್ ಆಗೋರ ಪೈಕಿ 6-7 ಹೆಸರುಗಳು ಕಾಣ್ತಿದ್ದಾವೆ. ಯಾರು ಇನ್ನೊಬ್ರಿಗೆ ಯಾರಿಗೆ ಶಾಕ್ ಕಾದಿದೆ ನೋಡಬೇಕು. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬದಲಾವಣೆ ಈಗ ಅನಿವಾರ್ಯ. ಅದನ್ನು ವೇಣುಗೋಪಾಲ್ ಅವರು ಓಪನ್ ಆಗಿ ಹೇಳಿದ್ರು, ನಾಯಕತ್ವ, ಪಕ್ಷದ ಇಮೇಜು ಅಂತ. ಸೊ KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆನೂ ದೊಡ್ಡ ಮಟ್ಟದ ಚರ್ಚೆ ಇದೆ. 1 ಮ್ಯಾನ್ 1 ಪೋಸ್ಟ್ ಬಗ್ಗೆ ಬೆಳಗಾವಿ CWC ಸಭೆಯಲ್ಲಿ ಚರ್ಚೆಯಾಗಿದೆ. ಆ ಬಗ್ಗೆ ಎಲ್ಲರ ಒತ್ತಡ ಶುರುವಾಗಿದೆ. ಯಾಕೆ KPCC ಅಧ್ಯಕ್ಷ ಸ್ಥಾನದಲ್ಲಿ DK ಶಿವಕುಮಾರ್ ಅವರು ಈಗೂ ಉಳ್ಕೊಳ್ಬೇಕು, ಬೇರೆಯವ್ರಿಗೂ ಹಾಗಾದ್ರೆ ಅದೇ ರೀತಿಯ ಪೋಸ್ಟನ್ನು ಡಿಮ್ಯಾಂಡ್ ಮಾಡ್ಬೋದಲ್ಲ, ಅವರು ಒಂದು ಮಿನಿಸ್ಟರ್ ಆಗಿರಲಿ, DCM ಮಿನಿಸ್ಟರು ಸಾಲದು ಅಂತ KPCC ಅಧ್ಯಕ್ಷ ಸ್ಥಾನ. ಇಷ್ಟೆಲ್ಲ ಎಲೆಕ್ಷನ್ಗಳನ್ನು ಮುಗಿಸಿದ ಮೇಲೂ ಇನ್ನೆಷ್ಟು ದಿನ ಅವ್ರಿಗೇನು ಒತ್ತಡ ಶುರುವಾಗಿದೆ. ಹಾಗಾಗಿ DK ಶಿವಕುಮಾರ್ ಅವ್ರನ್ನ ಬದಲಾಯಿಸೋದಕ್ಕೂ ಸಮಯ ಹತ್ತಿರ ಬಂದಂಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಯಾರು ಬೆಸ್ಟ್, ನೆಕ್ಸ್ಟ್ ಯಾರನ್ನು ಕೂರಿಸಬಹುದು ಅನ್ನೋದು ಸ್ವಲ್ಪ ಸವಾಲಿರೋದ್ರಿಂದ ಚೂರು ಡಿಲೇ ಆಗಬಹುದು. ಬಟ್ ಬದಲಾವಣೆ ಫಿಕ್ಸ್. ಪಕ್ಷದಲ್ಲಿಯೂ ಕೂಡ, ಸರ್ಕಾರದಲ್ಲಿ ಮಾತ್ರ ಇನ್ನು ತಡ ಮಾಡದೆ ಜನವರಿಯಲ್ಲಿಯೇ ಈ ಸರ್ಜರಿ ಆಗುತ್ತೆ. ಅದು 2ನೇ ತಾರೀಕಿಗೆ ಈ ಸುಳಿವನ್ನು ಸಿದ್ದರಾಮಯ್ಯನವರೇ ಅಧಿಕೃತವಾಗಿ ಸಂಪುಟ ಸದಸ್ಯರಿಗೆ ಕೊಡಲಿದ್ದಾರೆ ಅನ್ನುವ ಸುದ್ದಿ. ಈಗಿರೋ ಪ್ರಶ್ನೆ, ಸಿದ್ದರಾಮಯ್ಯ ಟೀಮ್ನಿಂದ ಯಾರ್ಯಾರು ಔಟ್ ಆಗ್ತಾರೆ, ಯಾರು ಇನ್ನಾಗ್ತಾರೆ? ಹೊಸ ಸಂಪುಟದಲ್ಲಿ ಅಂದರೆ ಈಗ ಸರ್ಜರಿ ಮಾಡಿದ ಮೇಲೆ ಯಾರ ಬಣಕ್ಕೆ ಹೆಚ್ಚು ಶಕ್ತಿ ಬರಲಿದೆ? ಯಾಕಂದರೆ ಮುಂದಿನ ದಿನಗಳಲ್ಲಿ 2.5 ವರ್ಷ ಅಥವಾ 2 ವರ್ಷ ಅಧಿಕಾರ ಹಂಚಿಕೆ ಸೂತ್ರ ಇವೆಲ್ಲ ಇದೆಯಲ್ಲ. KPCC ಅಧ್ಯಕ್ಷ ಸ್ಥಾನದಿಂದ DK ಕೈ ಬಿಟ್ಟರೆ ಮುಖ್ಯಮಂತ್ರಿ ಕುರ್ಚಿಗೆ ಅವರ ಹಿಡಿತ ಅಂದರೆ ಪ್ರಯತ್ನ ಇನ್ನೂ ಜೋರಾಗುತ್ತೆ. ಹಾಗಾಗಿ ಯಾರ ಟೀಮ್ ಹೆಚ್ಚು ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಮುಂಬರುವಂತಹ ದಿನಗಳಲ್ಲಿ ಏನಾಗಬಹುದು ಅನ್ನೋ ಸುಳಿವನ್ನು ಕೊಡಬಹುದು. ಈಗ ಮೊನ್ನೆ ಬೆಳಗಾವಿಯಲ್ಲಿ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು. ಪಕ್ಷದ ಸಂಘಟನೆ, ಸರ್ಕಾರದ ಇಮೇಜ್ ವೃದ್ಧಿಸೋ ನಿಟ್ಟಿನಲ್ಲಿ ಬದಲಾವಣೆ ನಿಶ್ಚಿತ ಅನ್ನೋ ಸೂಚನೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಅರ್ಹತೆಯ ಮೇರೆಗೇನೆ ಈ ಕ್ಯಾಬಿನೆಟ್ ರಚನೆ ಆಗುತ್ತೆ. 2ನೇದಾಗಿ ಯಾವ ನಾಯಕ ತನ್ನ ಕೈ ಬಲಪಡಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ಕುತೂಹಲ ಇದೆ ಈ ಕುರ್ಚಿ ವಾರ್ ಜೋರಾಗಿರೋ ಹೊತ್ತಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.